ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತೆ. ಇವತ್ತು ನಮ್ಮ ಮಮ್ಮಿ ಸೋರೆಕಾಯಿ ಕುರ್ಮಾ ಮತ್ತು ಪಾಲಕ್ ದೋಸೆ ಮಾಡ್ತಿದ್ದಾರೆ. ಹೇಗೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಎಲ್ಲ ರೀತಿ ಪಲ್ಯಗಳನ್ನ ಕುರ್ಮಗಳನ್ನ ಟ್ರೈ ಮಾಡಿರ್ತೀರ. ಈ ರೀತಿಯಾಗಿ ಸೋರೆಕಾಯಿ ಕುರ್ಮನ ಒಂದು ಸಲ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಮೊದಲಿಗೆ ಒಂದು ಸೋರೆಕಾಯಿ ತೊಗೊಂಡು ಅದನ್ನು ಸಿಪ್ಪೆ ಹೊಡೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಂತರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಧನಿಯಾ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ನಂತರ ಹಚ್ಚಿರುವಂಥ ಈರುಳ್ಳಿ, ಒಂದು ಚಿಕ್ಕ ಬೌಲಷ್ಟು ಕಾಯಿ ತುರಿ, ಒಂದು 10 ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಇದೇ ಬಿಸಿಲಿ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಅರಿಶಿಣದ ಪುಡಿ, ಚಕ್ಕೆ, ಲವಂಗ, ಸೋಂಪು, 1 ಸ್ಪೂನಷ್ಟು ಗಸಗಸೆ, ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಿಟ್ಕೋಬೇಕು. ನಾನು ಈ ಕಡೆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಹಚ್ಚಿರುವಂಥ ಈರುಳ್ಳಿ, ಟೊಮೆಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಮೊದಲೇ ನೆನೆಸ್ಕೊಂಡಿದ್ದೀನಿ ಅದೊಂದು ಬೌಲಷ್ಟು ಕಡಲೆಬೇಳೆ ಹಾಕಿ ಅದಕ್ಕೆ ಸೋರೆಕಾಯಿ ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋದ್ರಿಂದ ಇದ್ರದ್ದು ಫ್ಲೇವರು ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕುರ್ಮಕ್ಕೆ. ಇದನ್ನು ಮಿಸ್ ಮಾಡಬೇಡಿ, ಕಸ್ತೂರಿ ಮೇಥಿನ ಹಾಕ್ಕೊಳ್ಳಿ. ಇದನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಆದಮೇಲೆ ನಾವು ರುಬ್ಬಿರುವಂಥ ಮಿಶ್ರಣವನ್ನು ಹಾಕಿ ಅದಕ್ಕೆ ಎಷ್ಟು ಬೇಕು, ನಾವು ಗ್ರೇವಿಗೆ ಕುರ್ಮಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಕುಕ್ಕರ್ ಮುಚ್ತಾ ಇದ್ದೀನಿ. ಇದು 2 ವಿಷಲ್ ಬಂದರೆ ಸಾಕು. ಅಷ್ಟೊತ್ತಿಗೆ ನಾನು ಪಾಲಕ್ ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಒಂದು ಬೌಲ್ಗೆ ನೀರು ಹಾಕಿ 1-2 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇದು ಬೆಂದಾದಮೇಲೆ ನಾನು ಇದನ್ನ ತಣ್ಣೀರಿಗೆ ಹಾಕೋತಾ ಇದ್ದೀನಿ. ಇದು ತಣ್ಣೀರು ಹಾಕ್ಕೊಳ್ಳೋದ್ರಿಂದ ಬೇಗ ತಣ್ಣಗಾಗುತ್ತೆ ಮತ್ತು ಇದ್ರ ಕಲರ್ ಅದೇ ರೀತಿ ಇರುತ್ತೆ, ಕಲರ್ ಚೇಂಜ್ ಆಗೋಲ್ಲ. ನಾನು ರುಬ್ಕೊಂಡು ಮೊದಲೇ ರೆಡಿ ಇಟ್ಕೊಂಡಿರುವಂಥ ದೋಸೆ ಮಿಶ್ರಣಕ್ಕೆ ಇದನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ವಿಷಲ್ ಬಂತು, ಕುರ್ಮ ರೆಡಿಯಾಗಿದೆ, ಘಮ ಘಮ ಅಂತ ಇದೆ, ತುಂಬ ಸ್ಮೆಲ್ ಬರ್ತಾ ಇದೆ. ಇವಾಗ ದೋಸೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ತವಕ್ಕೆ ಎಣ್ಣೆ ಹಚ್ಕೊಂಡು ದೋಸೆ ಹಾಕೋತಾ ಇದ್ದೀನಿ. ನೀವು ಅದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕೋಬೋದು. ನಾವು ಒಂದೇ ರೀತಿ ದೋಸೆ ಟೇಸ್ಟ್ ಮಾಡಬಹುದು. ದಿಢೀರಂತ ಈ ರೀತಿ ದೋಸೆ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಮಕ್ಕಳಿಗೆ ಇಷ್ಟ ಆಗಿ ತಿಂತಾರೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ನೀವು ಒಂದು ಸಲ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.